ವೆಂಕಿ ಬಾಯ್ಲಿ. ಹಾಂ ಶೈಲು ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ನಮ್ಮ. ನಿಮ್ಮ ಅತ್ತೆ ಹೇಗಿದ್ದಾರಂತ? ಪರವಾಗಿಲ್ವಂತೆ. ಹಾಗಿದ್ಮೇಲೆ ಬರೋಕೆ ಹೇಳೋತ್ತಾನೆ? ಬರೋಕೆ ಹೇಳಿದ್ನಪ್ಪ, ಆದರೆ ಇಲ್ಲಿಗೆ ಬರೋಕೆ ಲೇಟ್ ಆಗುತ್ತಂತೆ. ಅದಕ್ಕೆ ಡೈರೆಕ್ಟಾಗಿ ಮಂಟಪಕ್ಕೆ ಬರ್ತೀನಿ ಅಂತಂದ್ಲು. ಹೌದಾ, ಸರಿ. ವಿಷ್ಣು, ಅಪ್ಪ ಸಾಕ್ಷಿ ಅವ್ರ ಮನೆಗೆ ಫೋನ್ ಮಾಡಿ ಹೇಳಪ್ಪ, ನಾವು ಇಲ್ಲಿಂದ ಹೊರಟಿದ್ದೀವಿ ಅಂತ. ಬರಾಗಮನಕ್ಕೆ ಅವ್ರು ರೆಡಿ ಆಗಿರ್ಬೇಕಲ್ಲ. ಸರಿ, ಈಗಲೇ ಹೇಳ್ತೀನಿ. ವೆಂಕಿ ಗಾಡಿ ಹೊತ್ತು ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ನಮ್ಮ, ಇನ್ನೇನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಂತೆ. ಸರಿ ಬಸ್ಸು, ಗಾಡಿ ಪೂಜೆ ಮಾಡೋಕ್ಕೆ ಎಲ್ಲ ಸಾಮಾನು ತೆಗೆದಿಟ್ಕೊಂಡಿದ್ಯಾ? ಹಾಂ ಅತ್ತೆ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೇನು ಮಾಡ್ತಿದ್ದೀನಿ. ಧಾರೆ ಸೀರೆ ಮದುಮಗಳಿಗೆ ಕೊಡಬೇಕಾಗಿರೋದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ಇಟ್ಟಿದ್ದೀನಿ ಅತ್ತೆ. ಸರಿಮಾ. ರೀ, ಇನ್ನೇನಾದರೂ ಮರ್ತಿದ್ದೀನಾ? ಮದುವೆ ಗಂಡು, ಪೇಟ, ಬಾಸಿಂಗ, ಮಾಂಗಲ್ಯ ತಗೊಂಡಾಗಿದೆ. ಹೊರಡೋಕೆ ಮುಂಚೆ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಬಿಡು ನೀನು. ಹಾಂ ಹೌದು, ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿ ಓಡಾಡೋಕ್ಕಾಗಲ್ಲ. ಸರಿ ವೆಂಕಿ, ಅಪ್ಪ ರೋಹಿತ್ರಿಗೆ ಫೋನ್ ಮಾಡಿ ಒಂದ್ಸಲ ಜ್ಞಾಪಿಸಪ್ಪ. ನಾಳೆ ತುಂಬ ಬಲವಾದ ಮುಹೂರ್ತ ಅಂತೆ. ಸಾಲು ಮದುವೆಗಳಿದೆ. ರೋಹಿತರು ಒಂದೊಂದು 2 ಮದುವೆಗಳು ಮಾಡಿಸ್ತಾ ಇದ್ದಾರಂತೆ. ಅಪ್ಪ, ನಾನು ಆಗಲೇ ಅವ್ರು ಫೋನ್ ಮಾಡಿ ಹೇಳಿದ್ದೀನಿ. ಸರಿ. ವಿಷ್ಣು, ಅಪ್ಪ ಅಲ್ಲಿ ಹೋದ್ಮೇಲೆ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಂಬಿಡು. ವ್ಯವಸ್ಥೆಗಳೆಲ್ಲ ಸರಿಯಾಗಿದೆ ಇಲ್ವ ಅಂತ ನೋಡ್ಕೊಂಬಿಡು. ಅಡುಗೆಯವ್ರದ್ದು ಸ್ವಲ್ಪ ಚೆಕ್ ಮಾಡು. ಸರಿ, ಹೇಳ್ತೀನಿ. ಈಗ ಹೋಗಿ ಬರ್ತೇನೆ ಇಲ್ಲಿಗೆ. ಹಾಂ, ಓಕೆ. ಎಂದ್ರು ಅಡು ಯಾಕಪ್ಪ ಗುರಸ್ತಿದ್ಯಾ? ನಾನೇನು ಮಾಡಿದೆ? ಮದುವೆ ಹತ್ರ ಬರ್ತಾ ಇದ್ದಾಗೆ ಎದೆಲ್ಲಿ ಡೌಡವ ಜಾಸ್ತಿ ಆಗ್ತಿದೆಯಲ್ಲ, ಎಲ್ಲಿ ಬೇತಾಳನ್ನ ಕರ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರು ಆಗ್ತಿದೆಯಲ್ಲ. ಹೋಗೋಣ ಆಗ್ತಾ ಇದೆ. ಅವಳಿಲ್ದೆ ಜೀವನ ಊಹೆ ಮಾಡ್ಕೊಳಕ್ಕಾಗ್ತಿಲ್ಲ ಕಣ. ಸರಿನಪ್ಪ, ಒಂದು ಸೂಪರ್ ಆಗಿರೋ ಸೊಲ್ಯೂಷನ್ ಹೇಳ. ನಿನ್ನ ಸಾಕ್ಷಿನಲ್ಲೇ ಬೇತಾಳನ್ನ ಊಹೆ ಮಾಡ್ಕೋ. ಏಯ್, ಏನೋ ಮಾತಾಡ್ತಿದ್ಯಾ? ಗುಲಾಬ್ ಜಾಮ್ಗೂ ಗೋಳಿ ಸೋಡಾಗೂ ವ್ಯತ್ಯಾಸ ಇದೆ ಕಣ. ನಿನ್ನ ಬಾಯಿಂದ ಈ ಥರ ಎಲ್ಲ, ಈ ಡಿಫ್ರೆನ್ಸ್ ಎಲ್ಲ ಯಾವಾಗಿಂದ ಕಂಡ್ಕೊಂಡೆ ನೀನು? ನಾನು ಮೊದಲಿಂದ ಪಡ್ಕೊಂಡು ಸಾಯ್ತಾ ಇದ್ದೀನಿ. ನೀನು ನೋಡು, ಹೋಗಿ ಬೇತಾಳನ್ನ ಕರ್ಕೊಂಬ. ಹೆಚ್ಚಿನ ಇನ್ನೂ ಕಾಲ ಮಿಂಚಿಲ್ಲ. ಆಟೋಗೆ ತಾಳಿ ಕಟ್ಟೋವರೆಗೂ ನಿನಗೆ ಟೈಮ್ ಇದೆ, ಓಕೆನಾ? ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು. ಡೌಟ್ ಇದ್ರೆ ನನ್ನ ಕರಿ, ನಾನು ಬರ್ತೀನಿ. ಆದರೆ ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊ, ಬೇತಾಳ ಇಲ್ಲ ಅಂದರೆ ನೀನು ಇಲ್ಲ ಕಣ. ಅಪ್ಪ, ವೇದ, ತುಂಬ ಮುದ್ದಾಗಿ ಕಾಣ್ತಿದ್ಯಲ್ಲ. ಭುಜ ದೃಷ್ಟಿ ತೆಗೆದು ಅದೆಲ್ಲ ಮಾಡ್ತಾ ಕೂತ್ರೆ ಲೇಟ್ ಆಗಲ್ವೇನೋ ಸತ್ಯ? ವೇದ, ಆಶೀರ್ವಾದ ತಗೊಮ್ಮ. ಭಗವಂತ ನಿನ್ನ ಕೋರಿಕೆಯನ್ನೆಲ್ಲ ಈಡೇರಿಸಿ ಚೆನ್ನಾಗಿಟ್ಟಿರು. ದೇವ್ರ ಜೊತೆಲಿ ನಿನ್ನ ಅಪ್ಪನ ಆಶೀರ್ವಾದನೂ ಸಿಕ್ಬಿಡ್ತು ವೇದ. ನೀನ್ ಕೋರಿದ್ದೆಲ್ಲ ಸಿಕ್ಬಿಡ್ಲಿ ಅಂತ ಹೇಳ್ಬಿಟ್ಟ ಸತ್ಯ. ಎಲ್ಲ ಸಿಗುತ್ತೆ. ನಾನು ಹೇಳಿದ್ದು ಆ ಅರ್ಥದಲ್ಲ, ನನ್ನ ಬೈಕೆ ಪ್ರಕಾರ ಎಲ್ಲ ಈಡೇರಿ ಸಂತೋಷವಾಗಿರ್ಲಿ ಅಂತ. ನಿಮ್ಮ ಮಾತುಗಳನ್ನ ತಿರ್ಚಿಬಿಡಿ ಅತ್ತೆ. ತಿರ್ಚಿದ್ರೆ ಎಷ್ಟು, ಪರ್ಚಿದ್ರೆ ಎಷ್ಟು, ಒಟ್ಟಿನಲ್ಲಿ ನಮ್ಮ ವೇದ ಸುಖವಾಗಿರ್ಬೇಕು ಅಲ್ವೇನೋ ಸತ್ಯ? ಹೌದಮ್ಮ, ಹೌದು. ಈಗ ಅಣ್ಣ ಅತ್ತಿಗೆದ ಆಶೀರ್ವಾದ ತಗೋ. ವೇದ, ನಿನ್ನ ಕನಸೆಲ್ಲ ನೆರವೇರಲಿ. ಸದಾ ನಿನ್ನ ಮುಖದಲ್ಲಿ ನಗು ತುಂಬಿರಲಿ. ಯಾವಾಗಲೂ ಖುಷಿಯಾಗಿರು. ನೋಡಿದೀಯ ವೇದ,
ನಿಮ್ಮ ಅಣ್ಣನು ನಿನ್ ಕನಸು ನೆರವೇರ್ಲಿ ಅಂದ್ಬಿಟ್ಟ. ನೆರವೇರುತ್ತೆ ಬಿಡು. ಒಟ್ಟಿನಲ್ಲಿ ನಾವು ಮಂಟಪಕ್ಕೆ ಹೋಗ್ಬೇಕು ಅಷ್ಟೇ ಬಾಕಿ. ಅಜ್ಜಿ, ಯಾಕೆ ಯಾವಾಗ್ಲೂ ಏನಾದ್ರೂ ಒಂದ್ ಮಾತಾಡಿ ನೀವು ಕನ್ಫ್ಯೂಸ್ ಆಗಿ ನಾವು ಕನ್ಫ್ಯೂಸ್ ಆಗೋ ಹಾಗೆ ಮಾಡ್ತೀರಾ? ಎಲ್ರೂ ಆಶೀರ್ವಾದ ಮಾಡೋದು ಇವಳು ಖುಷಿಯಾಗಿರ್ಬೇಕು ಅಂತ ತಾನೆ. ಹಾಗಿರುವಾಗ ಚೈತ್ರ, ಅವಳು ನಿಜವಾಗ್ಲೂ ಸುಖವಾಗೇ ಇರ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಏನಪ್ಪ? ಅರೇಂಜ್ಮೆಂಟ್ಸ್ ಎಲ್ಲ ಪಕ್ಕಾ ಮಾಡಿದ್ಯಾ ತಾನೆ? ಅಬೇದ ಬಿಹೇವ್ನೆಸ್ಸು, ಆ ಮುದುಕಿ ಹಾರಾಟ ಎಲ್ಲ ನೋಡ್ತಿದ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಕಣ. ನೀನೇನು ಡೌಟೇ ಇಟ್ಕೋಬೇಡ. ಅವರಿಬ್ಬರು ಮೈಂಡ್ಗೆ ಮಾಡ್ತಿದ್ದಾರೆ. ಮೈಂಡ್ ಗೇಮಾ? ಹೂನಪ್ಪ. ಅವರಿಬ್ಬರು ಹೀಗೆ ಮಾತಾಡಿ ಅದನ್ನ ನೋಡಿ ನಾವು ತಾಳ್ಮೆ ಕಳ್ಕೊಂಡು ರುಚಿಗೇಳ್ತೀವಿ. ಏನಾದರೂ ಮಾತಾಡ್ತೀವಿ, ಜಗಳಗಳಾಗತ್ತೆ. ಇದೇ ಕಾರಣ ಇಟ್ಕೊಂಡು ಮದುವೆ ನಿಲ್ಲಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿರೋ ಆಗಿದೆ. ಓ ಹಾಗಂತೀಯಾ? ಹಾಗಿದ್ರೆ ನೀನೇನು ತಲೆ ಕೆಡ್ಸ್ಕೊಂಬೇಡ. ಆ ಮುದುಕಿ ಕಲ್ ತಗೊಂಡು ಬಂದು ನನ್ನ ಮುಖ ಜಜ್ಜಿದ್ರು ಕೂಡ ನಾನು ನಗ್ನಗ್ತಾನೆ ಇರ್ತೀನಿ. ಇದೇ ಸ್ಪಿರಿಟ್ನ ಕೊನೆವರೆಗೂ ಮೇಂಟೈನ್ ಮಾಡು. ಗೆಲುವು ನಮ್ದೆ. ಯಾಕೇನಾದ್ರೂ ಮರ್ತ್ಯಾ? ಅದು ಟೈಮ್ ಆಗ್ತಿದೆ. ಅಪ್ಪ, ಕಾರ್ ರೆಡಿ ಇದೆ, ಹೊರಡ್ಬೋದು. ಹಾಂ. ಏ ಗುಂಡ, ಏನಾಯ್ತು? ಮತ್ ಯಾರನ್ನ ಹುಡುಕ್ತಿದ್ದಿ? ನೀನು ನನ್ನ ತಮ್ಮನಾಗಿ ಹುಟ್ಟಿದಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಬಾಯಿ ಬಂದಾಗ ಬೈದಾಗ್ತಿದೆ. ನೋಡ್ದ ಲೋಕಿ? ಆಗ್ಲಿಂದ ನೋಡ್ತಾ ಇದೀನಿ. ಊರು ತುಂಬಾ ಪೋಸ್ಟ್ ಅಂಟಿಸಿದ್ದಾರೆ. ಅಸಹ್ಯ. ಲೀವ್ ಇಟ್ ಬಾಬಾ. ಅವ್ರವ್ರ ಖುಷಿ ಅವ್ರವ್ರಿಗೆ. ಪೋಸ್ಟ್ ಅಂಟಿಸೋದಲ್ಲಿ ಏನ್ ಖುಷಿ ಸಿಗತ್ತೆ ಪ್ರೀತಮ್? ಅವನು ಮುಖ ನೋಡಿದ್ರೆ ಸಾಕು, ನನ್ನ ಮೈಯೆಲ್ಲ ಉರಿಯುತ್ತೆ. ಮುಹೂರ್ತ ಕಳೀಲಿ ಅಳಿ ಅಂದ್ರೆ ಆಮೇಲೆ ಅವನ ಮುಖ ನಾವು ಯಾರೂ ನೋಡೋದಿಲ್ಲ.
ಸಂಭ್ರಮ ನೋಡಿ ಅತ್ತೆ ಅವ್ರದ್ದು. ಊರಲ್ಲೆಲ್ಲ ಪೋಸ್ಟರ್ ಹಾಕಿದ್ದಾರೆ. ವೇದ ಕಾಣಿಸ್ತಿದ್ಯಾ? ಕಾಣ್ತಿದ್ಯಲ್ಲ, ಆದ್ರೂ ಆ ಶರ್ಟ್ ಅವ್ನಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ. ಬೇರೆ ಶರ್ಟ್ ಹಾಕೋಬೇಕಿತ್ತು. ನೋಡು, ಶರ್ಟಿನ ಬಗ್ಗೆ ಮಾತಾಡಕ್ಕೆ ನೀನಲ್ಲ ಅವನ ಪಕ್ಕದಲ್ಲಿ ನಿಂತಿರೋದು, ಸಾಕ್ಷಿ. ಕಡೆ ಪಕ್ಷ ವಿಕ್ರಮ್ ಜೊತೆಗೆ ಪೋಸ್ಟ್ರಲ್ಲಿ ನಿಂತ್ಕೊಂಡಾದ್ರೂ ಆ ಸಾಕ್ಷಿ ಸಂತೋಷ ಪಡ್ಲಿ ಬಿಡಿ. ಅದಕ್ಕೂ ಯಾಕೋ ಹೊಟ್ಟೆ ಉರ್ಕೋತೀರಾ? ಇವ್ರು ಮಾಡ್ತಿರೋದೆಲ್ಲ ಹೇಗಿದೆ ಅಂತ ಗೊತ್ತಾವೇದ? ನಿಂತು ಮದುವೆಗೆ ನಾದಸರ ನುಡಿಸಿದ್ರು ಅಂತಾರಲ್ಲ, ಹಾಗಿದೆ. ಅತ್ತೆ, ಇನ್ ಕೆಲವೇ ಗಂಟೆನಲ್ಲಿ ಸಾಕ್ಷಿಗೂ ಅವನಿಗೂ ಮದ್ವೆ ಆಗ್ಬಿಡುತ್ತೆ. ಭ್ರಮೆ. ವೇದ, ಅದು ಭ್ರಮೆ ಅಲ್ಲ, ಮದಿಭ್ರಮಣೆ. ಅದೆಷ್ಟು ನಗ್ತಿರೋ ಈಗಲೇ ನಕ್ಬಿಡಿ, ಆಮೇಲೆ ಬಹುಶಃ ಚಾನ್ಸ್ ಸಿಗದೇ ಇರ್ಬೋದು. ಹೌದು, ಅದಕ್ಕೆ ನಾನು ಮಂಟಪದಿಂದ ವಿಕ್ರಮ್ ಜೊತೆ ನನ್ನ ಮನೆಗೆ ಹೋಗ್ಬಿಡ್ತೀನಲ್ಲ, ಅದಕ್ಕೆ ನಗಕ್ಕಾಗಲ್ಲ.